ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರು ಬಿರಲಿ ಎನ್ನ ಮಾನಸದಿ, ಗುರು ಬಿರಲಿ ಎಮ್ಮ ಮಾನಸದಿ. ಗುರು ಲಕ್ಷಣ ಎಲ್ಲರೂ ತಿಳಿದುಕೊಳ್ಳಬೇಕು. ಗುರು ಲಕ್ಷಣಗಳನ್ನು ಎಲ್ಲರೂ ಎಂದರೆ ಗುರುಗಳೆಲ್ಲರೂ, ಶಿಷ್ಯರೆಲ್ಲರೂ ಈ ಲಕ್ಷಣಗಳನ್ನು ತಿಳಿದುಕೊಳ್ಳಬೇಕು. ಮೊದಲು ಎಲ್ಲರೂ ತಿಳಿದುಕೊಳ್ಬೇಕು ಅಂತ ಹೇಳಿದ್ವು, ಆಮೇಲೆ ಗುರುಗಳೆಲ್ಲ ತಿಳ್ಕೊಳ್ಬೇಕು ಮತ್ತು ಶಿಷ್ಯರೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿದ್ವು. ಏನಿದು ಎಂದರೆ, ಜಗತ್ತಿನಲ್ಲಿ ಗುರು ಶಿಷ್ಯರನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಯಾರಿದ್ದರೂ ಅವನು ಯಾರೇ ಆಗಿರಲಿ, ಒಂದು ಅವನು ಗುರುವಾಗಿರಬೇಕು ಅಥವಾ ಶಿಷ್ಯನಾಗಿರಬೇಕು, ಕೆಲವೊಮ್ಮೆ ಎರಡೂ ಆಗಿರಬೇಕು. ಅವನು ಶಿಷ್ಯನೂ ಆಗಿರ್ತಾನೆ, ಗುರುವೂ ಆಗಿರ್ತಾನೆ. ತನ್ನ ಗುರುಗಳಿಗೆ ಶಿಷ್ಯನಾಗಿರ್ತಾನೆ, ತನ್ನ ಶಿಷ್ಯರಿಗೆ ಗುರುಗಳಾಗಿರ್ತಾನೆ. ವಿದ್ಯೆಯನ್ನು ಪಡೆದಿರ್ತಾನೆ, ವಿದ್ಯೆಯನ್ನು ಕೊಟ್ಟಿರ್ತಾನೆ, ಎರಡೂ ಆಗಿರ್ತಾನೆ. ಕೊನೆ ಪಕ್ಷ ಒಂದಂತೂ ಆಗಲೇಬೇಕು, ಶಿಷ್ಯನಂತೂ ಆಗಿರಲೇಬೇಕು. ಅದಲ್ಲದೆ ಅವನು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಹಾಗಾಗಿ ಈ ಗುರು ಲಕ್ಷಣ ಎಂಬ ವಿಷಯ ಎಲ್ಲರಿಗೂ ಬೇಕಾಗಿರುವಂಥದ್ದು. ಗುರು ಯಾಕೆ ಗುರು ಲಕ್ಷಣಗಳನ್ನು ತಿಳ್ಕೊಳ್ಬೇಕು ಎಂದರೆ, ತನ್ನಲ್ಲಿ ಯಾವುದಿದೆ ಆ ಲಕ್ಷಣಗಳ ಪೈಕಿಯಲ್ಲಿ, ಯಾವುದಿಲ್ಲ ಎಂಬುದರ ವಿವೇಚನೆ ಅವನು ಮಾಡಿಕೊಳ್ಬೇಕಾಗ್ತದೆ. ಯಾವುದಿಲ್ಲವೋ ಅದನ್ನು ಅಭ್ಯಾಸಪೂರ್ವಕವಾಗಿ, ಪ್ರಯತ್ನಪೂರ್ವಕವಾಗಿ ರೂಢಿಸಿಕೊಳ್ಬೇಕಾಗ್ತದೆ. ಹಾಗಾಗಿ ತನ್ನಲ್ಲಿ ಇಲ್ಲದ ಲಕ್ಷಣಗಳನ್ನು ತಾನು ಹೊಂದಲು, ಪ್ರಯತ್ನಪೂರ್ವಕವಾಗಿ ತನ್ನಲ್ಲಿ ತಂದುಕೊಳ್ಳಲು ಗುರುವಾದವನು ಗುರು ಲಕ್ಷಣಗಳನ್ನು ಅಭ್ಯಾಸ ಮಾಡಬೇಕು. ಶಿಷ್ಯನಾದವನು ಅಭ್ಯಾಸ ಮಾಡಬೇಕು ಗುರು ಲಕ್ಷಣಗಳನ್ನು. ಯಾಕೆಂದ್ರೆ ಶಿಷ್ಯನಿಗೆ ಎರಡು ನಿಯಮ. ಅವನು ಗುರುವನ್ನು ಪರೀಕ್ಷಿಸಿಯೇ ಸ್ವೀಕರಿಸಬೇಕು. ಇದು ಶಾಸ್ತ್ರ. ಶಿಷ್ಯನೊಬ್ಬ ಗುರುವನ್ನು ಒಪ್ಪುವಾಗ, ಗುರುವನ್ನು ಸ್ವೀಕರಿಸುವಾಗ ಪರೀಕ್ಷೆ ಮಾಡದೇ ಇರಬಾರದು, ಪರೀಕ್ಷೆ ಮಾಡಿ ಸ್ವೀಕಾರ ಮಾಡಬೇಕು. ಯಾರ ಹಿಂದೆ ಹೋಗ್ಬಿಡಬಾರದು ಅಂತ ಅರ್ಥ. ಭ್ರಮೆಯಲ್ಲಿ ಯಾರ ಹಿಂದೆ ಹೋದಾಗ ಅವನು ಲಕ್ಷ್ಯವನ್ನು ತಲುಪಿದ ಎಲ್ಲೆಲ್ಲೋ ಅವನು ಅಡ್ಡಾಡಿದರೆ, ದಾರಿ ತಪ್ಪಿದ್ರೆ ಇವನು ದಾರಿ ತಪ್ಪಬೇಕಾಗ್ತದೆ. ಹಾಗಾಗಿ ಸುಮ್ಮನೆ ಯಾರ ಹಿಂದೆ ಹೋಗಬೇಡ, ವಿವೇಚಿಸಿ ಪರೀಕ್ಷಿಸಿ ಗುರುವನ್ನು ಸ್ವೀಕಾರ ಮಾಡು. ಈಗ ನಿಯಮ 1, ಪರೀಕ್ಷಿಸಿಯೇ ಗುರುವನ್ನು ಸ್ವೀಕಾರ ಮಾಡಬೇಕು. ನಿಯಮ 2, ಸ್ವೀಕರಿಸಿದ ನಂತರ ಪರೀಕ್ಷಿಸಬಾರದು. ಒಮ್ಮೆ ಗುರುವನ್ನು ಸ್ವೀಕಾರ ಮಾಡಿದ ಮೇಲೆ, ಗುರುವನ್ನು ಗುರುವಾಗಿ ಒಪ್ಪಿದ ಮೇಲೆ ಮತ್ತೆ ಸಂಶಯಿಸುವಂಥದ್ದು, ಮತ್ತೆ ಜಿಜ್ಞಾಸೆ ಮಾಡುವಂಥದ್ದು ದೋಷಕ್ಕೆ ಕಾರಣ. ಹಾಗಾಗಿ ಪರೀಕ್ಷಿಸದೆ ಸ್ವೀಕರಿಸಬಾರದು, ಸ್ವೀಕರಿಸಿದ ಮೇಲೆ ಪರೀಕ್ಷಿಸಬಾರದು. ಈ ನಿಯಮವನ್ನು ಶಿಷ್ಯನಾದವನು ಪಾಲನೆ ಮಾಡಬೇಕಾಗ್ತದೆ. ಈಗ ಶಿಷ್ಯನಾದವನು ಗುರುವನ್ನು ಪರೀಕ್ಷೆ ಮಾಡೋದಾದ್ರೂ ಹೇಗೆ? ಈಗ ಎಷ್ಟೋ ಬಾರಿ ಆತ್ಮವೇ ಹೇಳ್ಬಿಡ್ತದೆ ಇದು ಗುರು ಅಂತ. ನಿಜವಾದ ಗುರುವಿನ ಮುಂದೆ ಹೋಗಿ ನಿಂತಾಗ, ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ, ನಿನ್ನ ಶಿಷ್ಯ ನಾನು, ನೀನು ನನ್ನನ್ನು ಮುನ್ನಡೆಸು, ಕೈ ಹಿಡಿದು ಬೆಳಕಿತ್ತು ಮುನ್ನಡೆಸು ಎಂದು ಆ ಭಾವ ಬಂದೇ ಬಿಡುತ್ತದೆ. ಇದು ಸಹಜವಾಗಿ ಆಗ್ತಕ್ಕಂಥದ್ದು. ಇನ್ನು ಕೆಲವು ಬಾರಿ ಆ ಭಾವ ಬರೆದಿದ್ದಾಗ, ಅಂತಹ ಗುರು ಸಿಗುತ್ತಿದ್ದಾಗ, ಬುದ್ಧಿಯೇ ಕೆಲಸ ಮಾಡಬೇಕಾದ ಸಂದರ್ಭ ಇದ್ದಾಗ ಈ ಲಕ್ಷಣಗಳು ಸಹಾಯ ಮಾಡ್ತವೆ. ಈ ಮೇಲೆ ಹೇಳಿದ ಲಕ್ಷಣಗಳು ಅಥವಾ ಮುಂದೆ ಹೇಳ್ತಕ್ಕಂಥ ಲಕ್ಷಣಗಳು ಗುರುವಿನಲ್ಲಿ ಇದ್ದಾಗ ಸ್ವೀಕಾರ ಮಾಡುವಂಥದ್ದು, ಇಲ್ಲದಿದ್ದರೆ ಅನ್ವೇಷಣೆಯನ್ನು ಮುಂದುವರಿಸತಕ್ಕಂಥದ್ದು ಅಂತ. ಹೀಗಾಗಿ ಗುರು ಲಕ್ಷಣಗಳು ಅವಶ್ಯವಾಗಿ ಎಲ್ಲರೂ ಕೂಡ ತಿಳಿದುಕೊಳ್ಳಬೇಕಾಗಿರುವಂಥದ್ದು. ಗುರು ಲಕ್ಷಣಗಳಲ್ಲಿ 2 ಲಕ್ಷಣಗಳನ್ನು ನಾವು ನಿರೂಪಣೆ ಮಾಡಿ ಆಯಿತು ಸಂಕ್ಷಿಪ್ತವಾಗಿ, ಶಮ ಮತ್ತು ದಮ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ, ಸ್ವನಿಯಂತ್ರಣ, ತನ್ನ ಮೇಲೆ ತನಗೆ ಹತೋಟಿ ಇರುವಂತಹದ್ದು. ಇದು ಇಲ್ಲದಿದ್ರೆ ಅವನು ಗುರುವಲ್ಲ. ಇಲ್ಲಿಂದಲೇ ಆರಂಭ. ಶಮ ಎಂದರೆ ಮನಸ್ಸಿನ ಮೇಲೆ ನಿಯಂತ್ರಣ, ದಮ ಎಂದರೆ ಬಹಿರಿಂದ್ರಿಯಗಳ ಮೇಲೆ ನಿಯಂತ್ರಣ. ತನ್ನ ಕಣ್ಣು, ಕಿವಿ, ಮೂಗುಗಳು, ತನ್ನ ಅಂತಃಕರಣ, ತನ್ನ ಮನಸ್ಸು ತನ್ನ ಕೈಲಿ ಇಲ್ಲದೆ ಇದ್ರೆ ಅವನು ಗುರುವಾಗಿ ಸಫಲನಾಗೋದಿಲ್ಲ. ಹಾಗಾಗಿ ಈ ಶಮದಮಗಳು, ಶಾಂತ ಮತ್ತು ದಾಂತನಾಗಿರಬೇಕು ಗುರು ಎನ್ನುವುದಾಯಿತು. ಅಲ್ಲಿಂದ ಮುಂದಕ್ಕೆ ಗುರು ಲಕ್ಷಣಗಳನ್ನು ನಿರೂಪಣೆ ಮಾಡುವಾಗ ಕುಲೀನಃ ಎಂಬುದನ್ನು ಹೇಳಿದ್ದಾರೆ. ಕುಲೀನಃ, ಕುಲೀನತೆ ಬೇಕು, ಗುರುವಿಗೆ ಕುಲದ ಬಲ ಬೇಕು.
ಕುಲವೆಂಬುದು ಎರಡು ವಿಧ. ವಿದ್ಯೆಯ ಜನ್ಮನಾಚ, ತಂದೆ ಮಗ ಮೊಮ್ಮಗ, ಇದೊಂದು ಬಗೆಯ ಕುಲ. ಗುರು ಶಿಷ್ಯ ಪ್ರಶಿಷ್ಯ, ಇದು ಇನ್ನೊಂದು ಬಗೆಯ ಕುಲ. ಹಾಗೆ ನೋಡಿದರೆ ಪ್ರಾಜ್ಞರು ಗುರುಕುಲವನ್ನೇ ಮೊದಲು ಹೇಳಿದ್ದಾರೆ. ವಂಶೋದ್ವಿಧ ವಿದ್ಯೆಯ ಜನ್ಮನಾಚ. ವಂಶವು ಎರಡು ಬಗೆ. ಮೊದಲನೆಯ ಬಗೆ ಯಾವುದು ವಂಶ ಅಂದ್ರೆ ವಿದ್ಯೆಯ, ತನಗೆ ವಿದ್ಯೆಯನ್ನು ಕೊಟ್ಟವನು, ತಾನು ಯಾರಿಗೆ ವಿದ್ಯೆಯನ್ನು ಕೊಡ್ತಾನೋ ಅವನು, ಇದು ಕುಲ. ಇದು ಎರಡನೇದು ಜನ್ಮನಾಚ, ಹೆತ್ತವರು ಅವರನ್ನು ಹೆತ್ತವರು ಅವರನ್ನು ಹೆತ್ತವರು ಅನ್ನೋದು ಎರಡನೇದು. ಮೊದಲನೇದು ಇದುವೇ ಅಂತ. ಹಾಗಾಗಿ ಎರಡು ಬಗೆಯಲ್ಲಿ ಕುಲಗಳು, ಇದನ್ನು ಗಮನಿಸಿಕೊಳ್ಬೇಕಾಗ್ತದೆ. ಸತ್ಯಕಾಮ ಜಾಬಾಲ, ಅದು ಉಪನಿಷತ್ತಿನ ಹೆಸರು. ಮಹರ್ಷಿ ಗೌತಮರ ಸನ್ನಿಧಿಯಲ್ಲಿ ಬಾಲಕ ಸತ್ಯಕಾಮ ನಿಂತಿದ್ದಾನೆ ವಿದ್ಯಾಕಾಂಕ್ಷಿಯಾಗಿ. ಗುರುವೇ ವಿದ್ಯಾನುಗ್ರಹವನ್ನು ಮಾಡಿ ಎಂಬ ಪ್ರಾರ್ಥನಾ ಭಾವದಲ್ಲಿ. ಸಹಜವಾಗಿ ಗೌತಮರು ಕೇಳ್ತಾರೆ, ಗೋತ್ರ ಯಾವುದು ನಿನ್ನದು? ನಿನ್ನ ತಂದೆ ಯಾರು? ಸತ್ಯಕಾಮನಿಗೆ ಗೊತ್ತಿಲ್ಲ. ಸತ್ಯಕಾಮನಿಗೆ ತಾಯಿಯೊಂದೇ ಗೊತ್ತು, ಬೇರೆ ಯಾರು ಇಲ್ಲ ಅವನ ಜೀವನದಲ್ಲಿ. ತಾಯಿ ಮಾತ್ರ ಇರತಕ್ಕಂಥದ್ದು. ಜಬಾಲ ಅಂತ ಆಕೆ ಹೆಸರು. ಆಕೆಯ ಮಗ ಜಾಬಾಲ, ಸತ್ಯಕಾಮ ಜಾಬಾಲ. ಹಾಗಾಗಿ ಅವನಿಗೆ ಏನು ಉತ್ತರ ಹೇಳಬೇಕು ಗೊತ್ತಾಗಲಿಲ್ಲ. ಹೋಗಿ ತಾಯಿಯನ್ನು ಕೇಳಿದ. ಸತ್ಯಕಾಮನಿಗೆ ತಾಯಿ ಗೊತ್ತು, ತಂದೆ ಗೊತ್ತಿಲ್ಲ. ಸತ್ಯಕಾಮನ ತಾಯಿಗೂ ತಂದೆ ಗೊತ್ತಿಲ್ಲ. ಇದು ನೋಡಿ ವಿಪರ್ಯಾಸ. ಮಗ ಕೇಳಿದಾಗ ಪಾಪ ಆಕೆ ಏನು ಉತ್ತರ ಹೇಳಬೇಕು? ಅನೇಕರ ಸೇವೆಯನ್ನು ಮಾಡಿದ್ದೇನೆ, ನೀನು ಯಾರ ಮಗ ಅಂತ ಗೊತ್ತಿಲ್ಲ. ಜಬಾಲ ಕೂಡ ಇದೆ ಮಾತನ್ನು ಹೇಳ್ತಾಳೆ. ಆಗ ಆ ಸತ್ಯಕಾಮ ಗುರುವಿನ ಸನ್ನಿಧಿಗೆ ಬಂದು ಯಥಾವತ್ತಾಗಿ ಇರುವುದನ್ನು ವಿವರಿಸ್ತಾನೆ. ಆ ಗುರು ಸತ್ಯಕಾಮನ ಸತ್ಯನಿಷ್ಠೆಗೆ ಮೆಚ್ಚಿ, ಅವನದು ಅವನ ತಾಯಿಯದ್ದು ಸತ್ಯನಿಷ್ಠೆಗೆ ಮೆಚ್ಚಿ, ನೀನು ಶ್ರೇಷ್ಠವಾದ ಹಿನ್ನೆಲೆ ಉಳ್ಳವನಾಗದೇ ಇದ್ರೆ ಈ ಮಾತು ನಿನ್ನ ಕಡೆಯಿಂದ ಬರ್ತಿರ್ಲಿಲ್ಲ, ಈ ರೀತಿಯ ಪ್ರತಿಕ್ರಿಯೆ ನಿನ್ನ ಕಡೆಯಿಂದ ಬರ್ತಿರಲಿಲ್ಲ ಎಂಬುದಾಗಿ ಹೇಳಿ ಅವನನ್ನು ಸ್ವೀಕಾರ ಮಾಡ್ತಾರೆ. ಗೋವುಗಳ ಮೂಲಕ ಅವನಿಗೆ ವಿದ್ಯಾಭ್ಯಾಸ ಆಗ್ತದೆ. 400 ಕೃಷ ಗೋವುಗಳನ್ನು ಕೊಟ್ಟು 1000 ಮಾಡಿ ತಗೊಂಡು ಬಂತ ಹೇಳ್ತಾರೆ ಗುರುಗಳು. 400 ಗೋವುಗಳನ್ನು ತಗೊಂಡು ಕಾಡಿಗೆ ಹೋಗ್ತಾನೆ. ಅದು 1000 ಆಗುವಾಗ ಇವನು ಜ್ಞಾನಿ ಆಗಿರ್ತಾನೆ. ಅಲ್ಲಿಂದಲೇ ಜ್ಞಾನ ಬಂತು ಸತ್ಯಕಾಮನಿಗೆ ಎಂಬುದಾಗಿ ನಾವು ಕೇಳ್ತೇವೆ. ಈ ಸತ್ಯಕಾಮ ತಂದೆ ಯಾರು ಅಂತ ಗೊತ್ತಿಲ್ಲದೆ ಇದ್ದವನು ಉಪನಿಷತ್ತಿನ ಸ್ಥಾನ ಪಡ್ಕೊಂಡಿದ್ದಾನೆ, ವೇದಮಾಳಿನ ಸ್ಥಾನ ಪಡ್ಕೊಂಡಿದ್ದಾನೆ. ಈಗ ಹೇಳಿ, ಸತ್ಯಕಾಮನ ಕುಲ ಯಾವುದು? ಸತ್ಯಕಾಮನು ಯಾವ ಕುಲದವನು ಎಂದರೆ ಗುರುಕುಲದವನು. ಅವನಿಗೆ ಅವನ ಕುಲ ಬೇರೆ ಇಲ್ಲ, ಅವನು ಗುರುವೇ ಅವನ ಕುಲ. ಹಾಗಾಗಿ ಹೇಳಿದ್ದು ವಂಶೋದ್ವಿಧ ವಿದ್ಯೆಯ ಜನ್ಮನಾಚ. ವಂಶವು ಎರಡು ಬಗೆಯದು. ಒಂದು ವಿದ್ಯೆಯ ಮೂಲಕವಾಗಿ ವಂಶ ಬೆಳೀತಕ್ಕಂಥದ್ದು, ಇನ್ನೊಂದು ಪುತ್ರ ಪೌತ್ರಾದಿ ಸಂತಾನೋತ್ಪತ್ತಿಯ ದ್ವಾರ ವಿದ್ಯೆ ಬೆಳೀತಕ್ಕಂಥದ್ದು. ಇದು ಶ್ರೇಷ್ಠವಾಗಿರ್ತಕ್ಕಂಥದ್ದು, ವಿದ್ಯೆಯ ಮೂಲಕ ಕುಲ ಬೆಳೀತಕ್ಕಂಥದ್ದು. ಹಾಗಾಗಿ ನೀವು ಗುರುವನ್ನು ಸ್ವೀಕಾರ ಮಾಡುವಾಗ ಗುರುವಿನ ಕುಲವನ್ನು ಗಮನಿಸಬೇಕು. ಇಬ್ಬಗೆಯ ಕುಲಗಳಿದೆ, ಅದರಲ್ಲಿ ಇದಂತೂ ತುಂಬಾ ಮುಖ್ಯವಾಗ್ತದೆ. ಯಾಕೆಂದ್ರೆ ಯಾವ ಹಿನ್ನೆಲೆ ಬೇಕಲ್ವಾ? ಈಗ ಒಬ್ಬನನ್ನು ನೀವು ಒಂದು ಚಿಕ್ಕ ವಸ್ತುವನ್ನು ನೀವು ಸ್ವೀಕಾರ ಮಾಡಬೇಕಾದ್ರೂ, ಈಗ ಮನೆಯಲ್ಲಿ ಸಾಕ್ಲಿಕ್ಕೆ ಒಂದು ನಾಯಿ ತರೋದಾದ್ರೆ ತಳಿ ಯಾವುದು ಅಂತ ನೋಡ್ತೀರಿ ನೀವು. ಗುರುವನ್ನು ಸ್ವೀಕಾರ ಮಾಡಬೇಕಾದ್ರೆ ಬೇಡವಾ? ಏನು ಹಿನ್ನೆಲೆ ಅಂತ ಬೇಡವಾ? ಬೇಕೇ ಬೇಕು. ಯಾವುದೇ ವಸ್ತು, ಯಾವುದೇ ವ್ಯಕ್ತಿ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತದೆ ಅಂತಾದ್ರೆ ಅದ್ರ ಹಿನ್ನೆಲೆ ಏನು ತಿಳ್ಕೊಳ್ಬೇಕು ನಾವು. ಹಿನ್ನೆಲೆ ಏನು ಅಂತ ಗೊತ್ತಿಲ್ಲದೆ ಯಾವುದಕ್ಕೂ ನಾವು ಪ್ರವೇಶ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಪಾತ್ರವು ಯಾವುದು, ಪಾತ್ರದ ಬೆಲೆ ಏನು ಎಂಬುದು ಹೇಗೆ ನಿರ್ಣಯ ಆಗ್ತದೆ? ಯಾವುದರಿಂದ ಮಾಡಲ್ಪಟ್ಟಿದೆ ಅನ್ನೋದ್ರ ಮೇಲೆ ನಿರ್ಣಯ ಆಗ್ತದೆ. ಮಣ್ಣಿನಿಂದ ಮಾಡಿದ ಪಾತ್ರೆ ಆದ್ರೆ ಬೆಲೆ ಬೇರೆ, ಚಿನ್ನದಿಂದ ಮಾಡಿದ ಪಾತ್ರೆ ಆದ್ರೆ ಬೆಲೆ ಬೇರೆ. ಎರಡೂ ಒಂದೇ ಬೆಲೆ ಅಲ್ಲ. ಪಾತ್ರವೇ ತಾನೆ, ಒಂದೇ ಆಕೃತಿ ಇರ್ಬೋದು, ಶೇಪ್ ಒಂದೇ ಇರ್ಬೋದು ಪಾತ್ರಕ್ಕೆ. ಚಿನ್ನದ ಪಾತ್ರಕ್ಕೂ ಮಣ್ಣಿನ ಪಾತ್ರಕ್ಕೂ ಶೇಪ್ ಒಂದೇ ಇರ್ಬೋದು, ಉಪಯೋಗವೂ ಒಂದೇ ಇರ್ಬೋದು. ಆದರೆ ಯಾವುದರಿಂದ ಮಾಡಲ್ಪಟ್ಟಿದೆ ಎನ್ನುವ ಹಿನ್ನೆಲೆಯ ಮೇಲೆ, ಪಾತ್ರದ ಹಿನ್ನೆಲೆ ಯಾವುದು, ಮಣ್ಣು ಹೊನ್ನು ಎನ್ನುವುದರ ಮೇಲೆ ಬೆಲೆ ತುಂಬಾ ವ್ಯತ್ಯಾಸ ಆಗ್ತದೆ, ಬಳಕೆಯೂ ಕೂಡ ವ್ಯತ್ಯಾಸ ಆಗ್ತದೆ. ಹಾಗಾಗಿ ಹಿನ್ನೆಲೆಯನ್ನು ತಿಳಿಬೇಕಾಗ್ತದೆ. ವರ್ತಮಾನವು ಎಷ್ಟು ಮುಖ್ಯವೋ ಇತಿಹಾಸವೂ ಅಷ್ಟೇ ಮುಖ್ಯ. ನಮ್ಮ ಕಣ್ಮುಂದೆ ಒಬ್ರು ಇರ್ತಾರೆ ಗುರುವಾಗಲಿಕ್ಕೆ,
ಅದು ವರ್ತಮಾನ. ಅದು ನಾವು ಯಾರ ಮುಂದೆ ನಿಂತಿದ್ದೇವೆ, ಅವ್ರನ್ನ ಗುರು ತಗೊಳ್ಬೇಕು ಬಡುವನ ಸನ್ನಿವೇಶ ಇದೆ, ವರ್ತಮಾನ. ಅದು ಇತಿಹಾಸ ಬೇಕು. ಆ ಗುರು ಯಾರು, ಆ ಗುರುವಿನ ಗುರು ಯಾರು, ಅವರ ಗುರು ಯಾರು, ಎಲ್ಲಿಂದ ವಿದ್ಯಾಭ್ಯಾಸ ಆಗಿದೆ ಆ ಗುರುವಿಗೆ, ಯಾವ ಪರಂಪರೆ ಅಂತ. ಗುರುವಿಗೊಂದು ಪರಂಪರೆ ಬೇಕು. ಗುರು ಪರಂಪರೆ ಎಂಬ ಪದ ವ್ಯಾಪಕವಾಗಿ ನಮ್ಮ ಭಾರತದಲ್ಲಿ ಲೋಕಪ್ರಿಯ. ಅದು ಯಾಕೆಂದ್ರೆ ಅದು ಪರಂ ಪರಂ ಪರಂ, ಅವನಿಂದ ಮುಂದೆ ಅವನಿಂದ ಮುಂದೆ ಅವನಿಂದ ಮುಂದೆ, ಒಬ್ಬರಿಂದ ಒಬ್ಬರಿಗೆ ಆ ವಿದ್ಯೆಯನ್ನು ಕೊಡ್ತಾ ತಗೊಳ್ತಾ ಕೊಡ್ತಾ ತಗೊಳ್ತಾ ಬಂದಿದೆ ವಿದ್ಯೆ ಇಲ್ಲಿವರೆಗೂ. ಇಲ್ಲದಿದ್ರೆ ವಿದ್ಯೆ ಇಲ್ಲಿವರೆಗೆ ಹೇಗೆ ಬರ್ತಾ ಇತ್ತು? ವೇದಗಳು ನಮ್ಮವರಿಗೆ ಹೇಗೆ ಬಂದವು? ಕಿವಿಯಿಂದ ಕಿವಿಗೆ, ಕಿವಿಯಿಂದ ಕಿವಿಗೆ. ಶ್ರುತಿ ಎಂಬುದಾಗಿ ಹೆಸರು ವೇದಕ್ಕೆ. ಯಾಕೆಂದ್ರೆ ಶ್ರುತಿಯ ಮೂಲಕವೇ, ಕಿವಿಯ ಮೂಲಕವೇ ಅದು ಇಲ್ಲಿವರೆಗೂ ಬಂದಿದೆ. ಮೊಟ್ಟ ಮೊದಲು ಯಾರು ಆ ಮಂತ್ರಗಳನ್ನು ಕಂಡುಕೊಂಡ್ರೋ, ಸಾಕ್ಷಾತ್ಕಾರ ಮಾಡಿಕೊಂಡ್ರೋ, ಅಲ್ಲಿಂದ ಇಲ್ಲಿಯವರೆಗೆ ಎಷ್ಟು ಕಿವಿಗಳು ನಡುವೆ ನೋಡಿ, ಕಿವಿಗಳ ಮೂಲಕ ಹಾದು ಬಂದಿರತಕ್ಕಂಥದ್ದು. ಹಾಗಾಗಿ ಆ ಪಾತ್ರ ಯಾವುದು ಅಂದ್ರೆ, ಯಾವ ದಾರಿಯಲ್ಲಿ ವಿದ್ಯೆ ಬಂತು ಇಲ್ಲಿವರೆಗೂ ಅನ್ನೋದನ್ನು ನೋಡಬೇಕು. ದಾರಿ ಶುದ್ಧವಾದ್ದಾಗಿದ್ರೆ ವಿದ್ಯೆಯು ಶುದ್ಧವಾಗಿರ್ತದೆ, ದಾರಿ ಮಲಿನವಾದರೆ ವಿದ್ಯೆ ಶುದ್ಧವಾಗಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಿನ್ನೆಲೆಯನ್ನು ಗಮನಿಸಬೇಕು. ನಾವು ಯಾವ ಗುರುವಿನ ಶಿಷ್ಯರು ಎಂಬುದು ಹೇಗೆ ಮುಖ್ಯವೋ ಹಾಗೆಯೇ ನಮ್ಮ ಗುರುವು ಯಾವ ಗುರುವಿನ ಶಿಷ್ಯ, ಅವನ ಗುರು ಇನ್ಯಾವ ಗುರುವಿನ ಶಿಷ್ಯ. ಈ ಚಾಣಕ್ಯ ಎಂಬ ಒಂದು ಧಾರಾವಾಹಿ ಬರ್ತಾ ಇತ್ತು, ನೀವು ಎದುರು ಅದನ್ನು ಗಮನಿಸಿರ್ಬೋದು. ಅಲ್ಲೊಂದು ಕಡೆ ಇಂಥದೇ ಒಂದು ಸಂದರ್ಭ ಬರ್ತದೆ, ಅಲ್ಲಿ ಒಂದು ಪರೀಕ್ಷೆ ನಡೀತಿದೆ ಒಬ್ಬ ವಿದ್ಯಾರ್ಥಿಯದ್ದು. ಪರೀಕ್ಷೆ ನಡೆಯುವಾಗ ಅನೇಕ ಪ್ರಶ್ನೆಗಳಿಗೆ ವಿದ್ಯಾರ್ಥಿ ಉತ್ತರ ಕೊಡ್ತಾ ಇರ್ತಾನೆ ಸಭಾ ಮಧ್ಯದಲ್ಲಿ. ಆಗ ಆ ಉತ್ತರ ನೋಡಿ ವಿಸ್ಮಿತನಾಗಿರ್ತಕ್ಕಂಥ ಪೃಚ್ಛಕ, ದೊಡ್ಡ ವಿದ್ವಾಂಸ, ಅವನು, ನಿನ್ನ ಗುರು ಯಾರು? ತಕ್ಷಶಿಲೆಯ ಗುರುಕುಲ ಎಂಬುದಾಗಿ ಅವನು ಉತ್ತರ ಕೊಡ್ತಾನೆ. ಕೊಟ್ಟಾಗ ತಲೆಬಾಗಿ ನಮಿಸ್ತಾನೆ ವಿದ್ವಾಂಸ. ಯಾಕೆಂದ್ರೆ ತಕ್ಷಶಿಲೆಯ ಗುರುಕುಲ ಅಂದ್ರೆ ಮತ್ತೆ ಕೇಳಬೇಕಾದ್ದೇನೂ ಇಲ್ಲ. ತಕ್ಷಶಿಲೆಯ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದವನಂತಾದ್ರೆ ಅಲ್ಲಿ ಒಂದು ಕಳಪೆ ವ್ಯಕ್ತಿತ್ವ ಹೊರಗೆ ಬರೋಕೆ ಸಾಧ್ಯ ಇಲ್ಲ ತಕ್ಷಶಿಲೆಯ ಗುರುಕುಲದಿಂದ. ಯಾಕೆಂದ್ರೆ ಅಂತಂತವರು ಅಲ್ಲಿ ಗುರುಗಳು ಹೌದು, ವಿದ್ಯಾರ್ಥಿಗಳು ಹೌದು ಅಂತ. ಚರಕ ಸುಶ್ರುತನಂತವರು, ವಿಷ್ಣುಗುಪ್ತನಂತವರು, ಪಾಣಿನಿ ಅಂತವರು ಅಲ್ಲಿ ವಿದ್ಯಾರ್ಥಿಗಳು ಗುರುಗಳಾಗಿದ್ದಂಥವರು. ಈ ಹಿನ್ನೆಲೆ ತುಂಬಾ ಮುಖ್ಯ ಅಂತ. ವಸಿಷ್ಠರ ಶಿಷ್ಯ ಮುಗೀತು ಅಂತ ಮತ್ತೇನು ಕೇಳೋದಕ್ಕಿದೆ, ಕೇಳಬೇಕಾಗಿಲ್ಲ ಏನು ಅಂತ. ಯಾಕೆಂದ್ರೆ ಅದು ಅಥಾರಿಟಿ, ಅದು ಅವರ ಕೈಯಲ್ಲಿ ಸಿಕ್ಕಿದ್ರೆ ಅದು ಎಂಥ ಮಣ್ಣಾದ್ರೂ ಚಿನ್ನವಾಗಲೇಬೇಕು ಅಂತ. ಹಾಗಾಗಿ ಇದು ತುಂಬಾ ಮುಖ್ಯವಾಗ್ತದೆ. ಒಬ್ಬ ನಮ್ಮ ಗುರುವನ್ನು ಅಳೆಯಬೇಕಾದ್ರೆ ಅವನು ಹೇಗೆ ಸಿದ್ಧವಾಗಿದ್ದಾನೆ, ಎಲ್ಲಿಂದ ಸಿದ್ಧವಾಗಿದ್ದಾನೆ, ಮೂಲತ್ರವೇ ಯಾವುದು ಎಂಬುದು ಬೇಕಲ್ವಾ. ಹಾಗಾಗಿ ಕುಲೀನಃ ಎಂಬುದನ್ನು ಬಹಳ ಮುಖ್ಯವಾಗಿ ಎತ್ತಿ ಹೇಳಿದ್ದಾರೆ. ಹಿನ್ನೆಲೆ ತಿಳ್ಕೊ. ಇವತ್ತು ನೋಡಿ, ಹಿನ್ನೆಲೆ ತಿಳ್ಕೊಳ್ಳದೆ ಗುರುಗಳನ್ನು ಜನ ಒಪ್ಕೊಳ್ತಾ ಇರೋದ್ರಿಂದ ಅನೇಕರು ಈಗ ಅದೊಂದು ಬಿಸಿನೆಸ್ ಆಗಿಬಿಟ್ಟಿದೆ. ಅದು ಕಮರ್ಷಿಯಲ್ ಥಿಂಗ್, ಅದು ಗುರುವಾಗೋದು ಅಂದ್ರೆ ಮಾರ್ಕೆಟಿಂಗ್, ಅದು ಹಾಗಾಗ್ಬಿಟ್ಟಿದೆ. ಆದರೆ ಪ್ರಾಚೀನ ಕಾಲದ ಗುರುವಿನ ಕಲ್ಪನೆ ಹೀಗಿರಲಿಲ್ಲ. ಮುಂದಕ್ಕೆ ವಿನೀತಃ, ವಿನಯ ಇರಬೇಕು ಗುರುವಾದವನಿಗೆ. ನೋಡಿ, ಶಿಷ್ಯನಾದವನಿಗೆ ಆಯ್ತಲ್ಲ, ಹೇಗಿದ್ರು ವಿನಯ ಇರಲೇಬೇಕು, ಗುರುವಿಗೆ ವಿನಯ ಇರಬೇಕು. ಸಂಸ್ಕೃತದಲ್ಲಿ ವಿನಯ ಶಬ್ದಕ್ಕೆ ಶಿಕ್ಷಣ ಅಂತಲೇ ಅರ್ಥ ಇದೆ. ನಾನ್ ಋಗ್ವೇದ ವಿನೀತಸ್ಯ ನಾಯುರ್ವೇದ ಧಾರಿಣ. ಋಗ್ವೇದ ವಿನೀತ ಅಂದ್ರೆ ಋಗ್ವೇದವನ್ನು ಋಗ್ವೇದದ ಶಿಕ್ಷಣ ಪಡೆದವನು ಅಂತ. ಈ ವಿನಯ ಶಬ್ದಕ್ಕೆ ಶಿಕ್ಷಣ ಎಂದರೆ ಸಂಸ್ಕೃತದಲ್ಲಿ ಅರ್ಥ ಇದೆ. ಆ ಅರ್ಥದಲ್ಲಿ ಕೂಡ ಹೌದು. ಗುರುವಾದವನು ಶಿಕ್ಷಿತನಾಗಿರಬೇಕು, ಸರಿಯಾದ ಶಿಕ್ಷಣ ಪಡೆದಿರಬೇಕು ಅನ್ನೋದು ಕೂಡ ಹೌದು. ಅದು ಪಕ್ಕದಲ್ಲಿ ಗುರುವಾದವನು ವಿನಯವಂತನಾಗಿರಬೇಕು. ಸಂಸ್ಕೃತದಲ್ಲಿ ವಿನಯ ಶಬ್ದಕ್ಕೆ ಎರಡು ಅರ್ಥ ಇದೆ. ಶಿಕ್ಷಣ ಅಂತಲೂ ಅರ್ಥ ಇದೆ, ವಿನಮ್ರತೆ ಎನ್ನುವ ಅರ್ಥ ಕೂಡ ಇದೆ. ಅದೆರಡು ಒಂದೇ ನಾಣ್ಯದ ಎರಡು ಮುಖಗಳು. ಸರಿಯಾಗಿ ಶಿಕ್ಷಿತನಾಗಿದ್ರೆ ವಿನಯವಂತನಾಗಿರುತ್ತಾನೆ, ವಿನಯವಂತನಾಗಿದ್ರೆ ಸರಿಯಾದ ಶಿಕ್ಷೆ ಪ್ರಾಪ್ತ ಆಗ್ತದೆ. ಗುರುವಿನಲ್ಲಿ ಅವಿನಯ ತೋರಿಸಿದರೆ ಅವನಿಗೆ ಒಳ್ಳೆ ಶಿಕ್ಷಣ ಸಿಗ್ಲಿಕ್ಕಾದ್ರೂ ಹೇಗೆ ಸಾಧ್ಯ, ಸಿಕ್ಕಿದ್ದು ದಕ್ಕಲಿಕ್ಕಾದ್ರೂ ಕೂಡ ಹೇಗೆ ಸಾಧ್ಯ. ಹಾಗಾಗಿ ಶಂಕರಾಚಾರ್ಯರು ಷಟ್ಪದಿಯನ್ನು ಪ್ರಾರಂಭ ಮಾಡುವಾಗಲೇ, ತಮ್ಮ ಷಟ್ಪದಿಯ ಸ್ತೋತ್ರವನ್ನು, ವಿಷ್ಣು ಷಟ್ಪದಿಯ ಸ್ತೋತ್ರವನ್ನು ಪ್ರಾರಂಭ ಮಾಡುವಾಗಲೇ ಅವಿನಯಂ ಅಪನಯ ವಿಷ್ಣು, ನನ್ನ ಅವಿನಯವನ್ನು ದೂರ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ವಿದ್ಯೆ ವಿನಯ ಒಟ್ಟೊಟ್ಟಿಗೆ ಇರ್ತದೆ ಅಂತ. ಇಲ್ಲ ಅಂದ್ರೆ ಅದು ವಿದ್ಯೆ ಅಲ್ಲ. ವಿನಯಹೀನವಾದ ವಿದ್ಯೆಯೇ ವಿದ್ಯೆ ಅಲ್ಲ. ಯಾಕೆಂದ್ರೆ ವಿದ್ಯಾ ವಿನಯೇನ ಶೋಭತೆ, ವಿದ್ಯೆಗೆ ವಿನಯದಿಂದ ಶೋಭೆ. ಹಾಗೆ ಸರಿಯಾದ ವಿದ್ಯಾಭ್ಯಾಸದ ಕುರುಹೇ ಅದು.
ಆ ವಿನಯ ಎನ್ನುವಂಥದ್ದು. ಇನ್ನೊಂದು ಭಾಷೆಯಲ್ಲಿ ಹೇಳೋಣ ಇದನ್ನ, ವಿದ್ಯೆಗೂ ವಿನಯಕ್ಕೂ ಏನು ಬಾಂಧವ್ಯ ಎನ್ನುವಂಥದ್ದನ್ನ. ವಿದ್ಯೆ ಅಂದ್ರೆ ಎತ್ತರ, ವಿನಯ ಅಂದ್ರೆ ಹತ್ತರ. ವಿದ್ಯೆಯಿಂದ ಎತ್ತರವಾಗ್ತಾನೆ, ಬದುಕಿನಲ್ಲಿ ಎತ್ತರವನ್ನು ವಿದ್ಯೆ ಕೊಡ್ತದೆ. ವಿನಯ ಅವನು ಬಾಗಿ ಹತ್ತಿರವಾಗ್ತಾನೆ. ಅವನು ಎದೆ ಸಡಿಸ ನಿಂತು ಬಿಟ್ರೆ ಹತ್ತಿರ ಆಗೋಕೆ ಸಾಧ್ಯ ಹೇಳಿ? ವಿನಯ ತಾನೇ ಜೀವಗಳನ್ನು ಹತ್ತಿರ ಮಾಡ್ತಕ್ಕಂಥದ್ದು, ಗರ್ವ ಅಲ್ಲ. ಗರ್ವ ಜೀವಗಳನ್ನು ದೂರ ಮಾಡ್ತದೆ, ವಿನಯ ಜೀವಗಳನ್ನು ಹತ್ತಿರ ಮಾಡ್ತದೆ. ವಿನಯದಿಂದ ಗೆದ್ದವರುಂಟು, ಆದರೆ ಗರ್ವದಿಂದ ಗೆದ್ದವರಿಲ್ಲ. ಗರ್ವ ಒಂದು ದಿನ ಭಂಗಕ್ಕೆ ಕಾರಣವಾಗುವಂಥದ್ದು. ಗರುಡಂಗಿ ಗರ್ವಭಂಗವನಾಗಿಸಿದನು ಹರಿ, ಮುರಿಯಿಸಿದನು ಫಲ್ಗುಣನ ಹೆಮ್ಮೆಯನ್ನು. ಅಂತಂತ ಭಕ್ತಶ್ರೇಷ್ಠರ ಗರ್ವವನ್ನು ಕೂಡ ಭಗವಂತ ಮುರಿಸಿದ್ದಾನೆ ಅಂದ ಮೇಲೆ ಹುಲುಮಾನವರು ಪಾಡೆಯನು. ಹಾಗಾಗಿ ಗರ್ವದಿಂದ ಗೆದ್ದವರಿಲ್ಲ, ವಿನಯದಿಂದ ಗೆದ್ದವರುಂಟು. ವಿದ್ಯೆಯಿಂದ ಎತ್ತರ, ವಿನಯದಿಂದ ಹತ್ತಿರ, ಇದೆರಡೂ ಕೂಡ ನಮಗೆ ಬೇಕಾಗ್ತದೆ. ವಿದ್ಯಾವಂತರಿಗೆ ವಿನಯವೂ ಇದ್ದಾಗ ಸ್ವರ್ಣಕಮಲಕ್ಕೆ ಸುಗಂಧ ಬಂದಂತೆ ಆಯಿತು. ಸ್ವರ್ಣಕಮಲಕ್ಕೆ, ಬಂಗಾರದ ಕಮಲಕ್ಕೆ ಸುಗಂಧ ಬಂತಂತೆ. ಸ್ವರ್ಣಕಮಲ ವಿದ್ಯೆ, ಸುಗಂಧ ಅನ್ನೋದು ವಿನಯ ಅಂತ. ನೋಡಿ, ಫಲಭಾರ ಕೊಂಬೆಯನ್ನು ಬಾಗುವಂತೆ ಮಾಡ್ತದೆ. ಭತ್ತದ ತೆನೆ, ಭತ್ತವು ಬಾಗುವಂತೆ ಮಾಡ್ತದೆ. ಆ ತೆನೆ ಅನ್ನೋದು ವಿದ್ಯೆ ಅಂತ ತಗೊಂಡ್ರೆ ಬಾಗುವುದು ವಿನಯ ಅಂತ. ಒಟ್ಟಿಗೆ ಇದೆ. ಯಾವುದೇ ಕೊಂಬೆಯಲ್ಲಿ ಫಲಭಾರ ಇದ್ದಾಗ ಆ ಕೊಂಬೆ ಬಾಗ್ತದೆ. ಹಾಗೆ ವಿದ್ಯಾಭಾರ ಇದ್ದಾಗ, ನಮ್ಮಲ್ಲಿ ವಿದ್ಯೆ ತುಂಬಿದ್ದಾಗ ತಾನಾಗಿ ಆ ಒಂದು ಸ್ವಭಾವ, ಆ ವಿನಯಶೀಲತೆ ನಮಗೆ ಬರಬೇಕು. ಅದು ಸೊಗಸು. ಹಾಗೆ ಬಂದರೆ ಬಾಗಿದ ಕೊಂಬೆ ಅದು ಯಾರಿಗೆ ಫಲ ಬೇಕೋ ಅಂಥವನಿಗೆ ಫಲ ಸಿಗುವಂತೆ ಮಾಡ್ತದೆ. ನೋಡಿ, ಫಲ ಹತ್ತಿರಕ್ಕೆ ಬರುವಂತೆ ಮಾಡ್ತದೆ. ಹಾಗಾಗಿ ಆ ವಿನಯ ಎಂಬುದು ತುಂಬ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು. ಕುಲೀನಶ್ಚ ವಿನೀತಶ್ಚ. ಮುಂದೆ ಶುದ್ಧ ವೇಷವಾನ್. ಶುದ್ಧ ವೇಷವಾನ್ ಅಂದ್ರೇನು? ಗುರುವಿನ ಅಂತರಂಗವೂ ಸೊಗಸಾಗಿರ್ಬೇಕು ಅನ್ನೋದು ಮತ್ತೆ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಬಹಿರಂಗವೂ ಕೂಡ, ಅವನ ವೇಷಭೂಷಣಗಳು, ಅವನ ಅಭಿವ್ಯಕ್ತಿ ಇದೆಯಲ್ಲ, ಅದು ಶುದ್ಧವಾಗಿರಬೇಕು. ನೋಡಿ, ವೈಭವವಾಗಿರಬೇಕು ಅಂತಿಲ್ಲ ಇಲ್ಲಿ, ಶುದ್ಧವಾಗಿರಬೇಕು. ಉಡುಗೆ ತೊಡುಗೆ, ಅವನು ತಲೆ ಕೂದಲಿರ್ಬೋದು, ಮುಖ ಇರ್ಬೋದು, ತಿಲಕವ ಮತ್ತೊಂದು ಇರ್ಬೋದು, ಆಭರಣಗಳಿರ್ಬೋದು ಅಥವಾ ವಸ್ತ್ರಗಳಿರ್ಬೋದು. ಶರೀರದ ಹೊರತಾಗಿ ಶರೀರಕ್ಕೆ ನಾವೇನನ್ನು ಬಳಸ್ತೇವೆ ಅದನ್ನು ವೇಷ ಅಂತ ಕರೀತಾರೆ. ಅದು ಶುದ್ಧವಾಗಿರಬೇಕು ಅಂತ, ಅದು ವೈಭವವಾಗಿರಬೇಕು ಅನ್ನೋದಕ್ಕಿಂತ ಹೆಚ್ಚು ಶುದ್ಧವಾಗಿರಬೇಕು. ಹೇಗಿರಬೇಕೋ ಹಾಗಿರಬೇಕು ಎಂಬುದಾಗಿ ಈ ಗುರುಲಕ್ಷಣಗಳಲ್ಲಿ ಇದನ್ನು ಕೂಡ ತಂದಿದ್ದಾರೆ. ನೋಡಿ, ಹೇಳ್ಬೋದು ಏನು ಅಂದ್ರೆ, ಬಟ್ಟೆಯಿಂದ ಏನಪ್ಪ ಅಪಿಯರೆನ್ಸ್, ಈ ಅಪಿಯರೆನ್ಸ್ ಇಂದ ಏನು, ಅದು ಹೇಗಿದ್ರೇನು, ಒಳಗೆ ವಿದ್ಯೆ ತಾನೇ ಮುಖ್ಯವಾಗಿರ್ತಕ್ಕಂಥದ್ದು ಬೇಕಾಗುವುದು ಅಂತ ಆಧುನಿಕರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆಧುನಿಕರು, ಇವತ್ತಿನ ಸಮಾಜ ರ್ಯಾಪರ್ ಮೇಲೆ ಇದೆ ಪೂರ್ತಿ. ಪ್ಯಾಕೇಜಿಂಗ್ ಹೇಗಿದೆ ಅದ್ರ ಮೇಲೆ ಇರ್ತಕ್ಕಂಥದ್ದು. ಒಳಗೆ ಏನಿದೆ ಅನ್ನೋದು ಇವತ್ತಿನ ಸಮಾಜಕ್ಕೆ ಬೇಡವೇ ಬೇಡ. ಪ್ಯಾಕೇಜಿಂಗ್, ಅಡ್ವರ್ಟೈಸಿಂಗ್ ಹೇಗಿದೆ ಅನ್ನೋದ್ರ ಮೇಲೆ ಆ ಪದಾರ್ಥ ಅಡಿತಕ್ಕಂಥ ಕಾಲದಲ್ಲಿ ನಾವಿದ್ದೇವೆ. ಆದರೆ ಇನ್ನೂ ಸ್ವಲ್ಪ ಬೇರೆ ಕಾಲಕ್ಕೆ ಹೋಗಿ ಪ್ರಶ್ನೆ ಮಾಡೋದಾದ್ರೆ, ವಸ್ತ್ರ ಒಡವೆ ಹೇಗಾದ್ರೂ ಇರಲಿ, ಒಳಗೆ ವಿದ್ಯೆ ಇದ್ರೆ ಸಾಕು ತಾನೆ. ಇದ್ಯಾಕೆ ತಂದ್ರಿ ಮಧ್ಯದಲ್ಲಿ ಅಂದ್ರೆ, ಪ್ರಸಿದ್ಧವಾದ ಸುಭಾಷಿತ ಒಂದನ್ನು ನೆನಪು ಮಾಡ್ತೇವೆ ನಾವು. ಕಿಂ ವಾಸಸ ಇತ್ಯತ್ರ ವಿಚಾರಣೀಯಂ. ಏನೀಗ ಬಟ್ಟೆಯಿಂದ ಯಾವ ಬಟ್ಟೆ ಉಟ್ರೆ ಏನು ಎಂಬುದರಲ್ಲಿ ವಿಚಾರ ಮಾಡುವಂಥದ್ದಿದೆ. ಅವಸರ ಮಾಡಬೇಡಿ ತೀರ್ಮಾನ ಮಾಡೋದಕ್ಕೆ. ಯಾಕೆಂದ್ರೆ ವಾಸ ಪ್ರಧಾನಂ ಖಲು ಯೋಗ್ಯತಾಯ. ನಮ್ಮ ಯೋಗ್ಯತೆಯನ್ನು ಅಳೆಯುವಲ್ಲಿ ನಮ್ಮ ವಸ್ತ್ರ ಒಡವೆಗಳು ಕೂಡ ಮುಖ್ಯ ಪಾತ್ರವನ್ನು ವಹಿಸ್ತೇವೆ. ನಮ್ಮ ಹೊರಗಿನ ಅಪಿಯರೆನ್ಸ್ ಇದೆಯಲ್ಲ, ಅದು ಕೂಡ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಅದಕ್ಕೆ ಒಂದು ಅದ್ಭುತ ಉದಾಹರಣೆ ಕೊಟ್ಬಿಟ್ಟಿದ್ದಾನೆ ಸುಭಾಷಿತಕಾರ. ಪೀತಾಂಬರಂ ವೀಕ್ಷ್ಯ ದದವು ಸ್ವಕನ್ಯಾ ಕ್ಷೀರ ಸಮುದ್ರ ರಾಜ. ಆತನಲ್ಲಿ ಅಮೃತವೂ ಇದೆ, ವಿಷವೂ ಇದೆ. ಲಕ್ಷ್ಮಿಯೂ ಕ್ಷೀರ ಸಮುದ್ರದಿಂದಲೇ ಹೊಟ್ಟು ಬಂದಿರತಕ್ಕಂಥದ್ದು, ಚಂದ್ರನೂ ಕ್ಷೀರ ಸಮುದ್ರದಿಂದಲೇ ಹೊಟ್ಟು ಬಂದಿರತಕ್ಕಂಥದ್ದು. ಅಮೃತವೂ ಹೌದು, ವಿಷವೂ ಹೌದು, ಕ್ಷೀರ ಸಮುದ್ರದಿಂದ ಹೊಟ್ಟು ಬಂದಿರತಕ್ಕಂಥದ್ದು. ಅಂದ್ರೆ ಎಲ್ಲಾ ಪ್ರಾಡಕ್ಟ್ಸ್ ಇದೆ ಅಂತ ಕ್ಷೀರ ಸಮುದ್ರ ರಾಜನಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳು ಇದೆ. ಅವನಲ್ಲಿ ಬಂದವರು ಯಾರು ಹೇಗೆ ಅಂತ ನೋಡಿ ಅವನು ಬೇಕಾದನ್ನು ಕೊಡ್ತಾನೆ. ಅವನು
ಹೇಗಪ್ಪ ಅಂದ್ರೆ ವಿಷ್ಣು ಬಂದಾಗ ಅವನು ಪೀತಾಂಬರವನ್ನು ನೋಡಿ, ವಿಷ್ಣು ಅಂತ ಹೇಗುತ್ತಾನೆ, ಪೀತಾಂಬರ ಅಂತಲೇ ಅವನ ಒಂದು ಪರ್ಯಾಯ ನಾಮ. ಹೊನ್ನ ಬಣ್ಣದ ಬಟ್ಟೆಯಿಂದ ಕಂಗೊಳಿಸ್ತಕ್ಕಂಥವನು ಶ್ರೀ ವಿಷ್ಣು ಶಿವನಾರಾಯಣ. ಅವನ ಆ ವಸ್ತ್ರ ಶೋಭೆಯನ್ನು ಕಂಡು ಮಗಳನ್ನೇ ಕೊಟ್ಟ, ಲಕ್ಷ್ಮಿಯನ್ನೇ ಕೊಟ್ಟ. ಪೀತಾಂಬರಂ ವೀಕ್ಷೆ ದದೌ ಸ್ವಕನ್ಯಾ. ಆಮೇಲೆ ಈಶ್ವರ ಬಂದಾಗ, ಪರಮೇಶ್ವರ ಬಂದಾಗ, ಪರಮೇಶ್ವರ ಅದು ಒಳಗೆ ಹೇಗೆ ಇದ್ರು ಹೊರಗೆ ಅವನು ಸ್ವಲ್ಪ ಚಿದಾಭಸ್ಮ ಲೇಪ, ಶವಭಸ್ಮದ ಲೇಪನ ಮಾಡ್ಕೊಳ್ತಾನೆ, ಕಪಾಲ ಮಾಲಿಕೆಯನ್ನು ಧಾರಣೆ ಮಾಡ್ತಾನೆ. ಸರ್ಪಗಳೇ ಅವನಿಗೆ ಕಂಕಣ, ವಲಯ, ಕೇಯೂರ ಇದರ ಸರ್ಪಗಳೇ ಆಗಿರ್ತಕ್ಕಂಥದ್ದು ಅವನಿಗೆ. ಗಜ ಚರ್ಮಾಂಬರವನ್ನ, ಗಜಚರ್ಮನು ಸುತ್ತಿರ್ತಾನೆ ಸೊಂಟಕ್ಕೆ. ಈಶ್ವರ ಬಂದಾಗ ಏನನ್ನಿಸ್ತು ಕ್ಷೀರ ಸಮುದ್ರನಿಗೆ? ವಿಷಂ ಸಮುದ್ರ, ವಿಷವನ್ನು ಕೊಟ್ಟ, ಹಾಲಾಹಲ ವಿಷವನ್ನು ಕೊಟ್ಟ. ಅದು ಹೌದಾಗಿರ್ಲಿ ಅಲ್ಲದೆ ಇರಲಿ, ಅದು ಬಿಟ್ಬಿಡಿ ಅದು. ಆದರೆ ಈ ಸುಭಾಷಿತಕಾರ ಉದಾಹರಣೆ ಮೂಲಕವಾಗಿ ನಮ್ಮ ಮನಸ್ಸಿಗೆ ಸ್ಪಷ್ಟವಾಗಿ ಯಾವ ಅಂಶ ತರ್ತಾನೆ ಅಂದ್ರೆ, ನಿಮ್ಮ ಹೊರಗಿನ ಅಪಿಯರೆನ್ಸ್ ಇದೆಯಲ್ಲ ಅದು ಅಷ್ಟೇ ಮುಖ್ಯ. ನೀವು ಶಿಷ್ಯನ ಮುಂದೆ ಹೋಗಬೇಕಾದ್ರೆ ಹೇಗೆ ಹೋಗಬಾರದು ಅಂತ, ಶಿಸ್ತಾಗಿ ಹೋಗ್ಬೇಕು, ವ್ಯವಸ್ಥಿತವಾಗಿ ಹೋಗಬೇಕು, ಅಚ್ಚುಕಟ್ಟಾಗಿ ಹೋಗಬೇಕು. ಯಾಕಂದ್ರೆ ನಿಮ್ಮಲ್ಲಿ ಬೇಕಾದಷ್ಟು ಒಳ್ಳೇದಿರ್ಬೋದು, ಹಾಗಾಗಿ ಬಟ್ಟೆ ಹೇಗಿದ್ರೆ ಏನು ಅಂತ ಇರ್ಬೋದು, ಆದ್ರೆ ಅವನ ಶಿಷ್ಯ ಅದನ್ನು ಕಲಿತಾನೆ. ಅವನಿಗೆ ನೀವು ಮುದ್ರೆ ಹೊತ್ತು ಕೊಟ್ಟಾಗ ತಲೆ ಕೆದರ್ಕೊಂಡಿರ್ಬೋದು. ನಿಮ್ಮ ತಲೆ ಕೆದರ್ಕೊಂಡಿದ್ರೆ ಶಿಷ್ಯನಿಗೆ ನೀವು ಲೈಸೆನ್ಸ್ ಕೊಟ್ಟ ಹಾಗೆ ನೀವು ಜೀವನ ಪರ್ಯಂತ ತಲೆ ಕೆದರ್ಕೊಂಡಿರ್ಬೋದು ಅಂತ ಹೇಳಿದಾಗೆ. ಹಾಗಾಗಿ ನಾವು ಉಡುವ ತೊಡುವ ಬಟ್ಟೆ ಇರ್ಬೋದು, ಅಥವಾ ನಮ್ಮ ಮುಖ ಕೂದಲು ತಲೆ ಇರ್ಬೋದು, ಕೈ ಬಾಯಿ ಇರ್ಬೋದು, ಎಲ್ಲ ಶುದ್ಧವಾಗಿರಬೇಕು, ವ್ಯವಸ್ಥಿತವಾಗಿರಬೇಕು, ಅಚ್ಚುಕಟ್ಟಾಗಿರಬೇಕು ಎಂಬುದನ್ನು ಬಾಹ್ಯದ ದೃಷ್ಟಿಯಿಂದ ಹೇಳ್ತಾ ಇರತಕ್ಕಂಥದ್ದು. ಬಾಹ್ಯವೂ ಕೂಡ ಅಂತರಂಗದ ಮೇಲೆ ಕೆಲಸ ಮಾಡ್ತದೆ ನೋಡಿ. ಆತ್ಮದ ಹಕ್ಕಿಗೆ 2 ರೆಕ್ಕೆಗಳು. ಆತ್ಮದ ಹಕ್ಕಿಗೆ ರೆಕ್ಕೆಗಳು 2, ಒಂದು ಅಂತರಂಗ, ಇನ್ನೊಂದು ಬಹಿರಂಗ. ಅಂತರಂಗ ಎಷ್ಟು ಮುಖ್ಯವೋ ಬಹಿರಂಗ ಅಷ್ಟೇ ಮುಖ್ಯ, ಬಹಿರಂಗ ಎಷ್ಟು ಮುಖ್ಯವೋ ಅಂತರಂಗ ಅಷ್ಟೇ ಮುಖ್ಯ. ಎರಡೂ ಮಡಿಮಡಿಯಾಗಿರ್ಬೇಕು, ಎರಡೂ ವ್ಯವಸ್ಥಿತವಾಗಿರ್ಬೇಕು, ಮತ್ತು ಒಂದಕ್ಕೊಂದು ಕಾಂಪ್ಲಿಮೆಂಟರಿ ಇದು. ಬಹಿರಂಗ ಚೆನ್ನಾಗಿದ್ರೆ ಅಂತರಂಗವೂ ಚೆನ್ನಾಗಿರೋಕೆ ಸಾಧ್ಯ ಇದೆ, ಅಂತರಂಗ ಚೆನ್ನಾಗಿದ್ರೆ ಅದು ಪರಿಣಾಮ ಬಹಿರಂಗದ ಮೇಲೂ ಇದೆ. ಹಾಗಾಗಿ ಈ ಅಂತರಂಗ ಬಹಿರಂಗಗಳು ಎರಡರಲ್ಲೂ ಕೂಡ ವ್ಯವಸ್ಥಿತವಾಗಿರಬೇಕು ಅನ್ನೋದನ್ನ ಲಕ್ಷಣಕಾರರು ಹೇಳ್ತಾ ಇದ್ದಾರೆ. ಅಲ್ಲಿಂದ ಮುಂದಕ್ಕೆ ಶುದ್ಧಾಚಾರ. ಈಗ ಅವನ ಬಾಹ್ಯ ರೂಪ ಶುದ್ಧವಾಗಿದ್ರೆ ಸಾಲದು, ಆಚರಣೆ ಶುದ್ಧವಾಗಿರಬೇಕು. ಕೆಲವರು ಹೀಗೆಲ್ಲ ಹೇಳೋದುಂಟು, ಅದೆಲ್ಲ ನಮ್ಮ ಪರ್ಸನಲ್, ನಿಮಗೇನು ಬೇಕು ಎಷ್ಟು ಬೇಕು ನೀವು ಪಾಠ ಸರಿ ಮಾಡ್ತಾನೆ ಇಲ್ವೋ ತಗೊಂಡೋಗಿ, ವೈಯಕ್ತಿಕ ಜೀವನ ಹೇಗಾದರೂ ಇರಲಿ, ಏನು ಸಂಬಂಧ ನಿಮಗದು ಅನ್ನೋರುಂಟು. ಆದರೆ ರಕ್ಷಣಕಾರರು ಅದನ್ನು ಒಪ್ಪೋದಿಲ್ಲ. ನಿನ್ನ ವೈಯಕ್ತಿಕ ಜೀವನ ನಿನ್ನ ಶಿಷ್ಯನ ಮೇಲೆ ಪರಿಣಾಮ ಬೀರ್ತದೆ. ಯಾಕಂದ್ರೆ ಗುರುವನ್ನು ಸ್ವೀಕಾರ ಮಾಡಿದಾಗ ಗುರುವನ್ನು ಅರ್ಧ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವಾ? ಇಡಿಯಾಗಿ ಸ್ವೀಕಾರ ಮಾಡಬೇಕಾಗ್ತದೆ. ತೆಂಗಿನಕಾಯಿಯಲ್ಲಿ ಅರ್ಧ ಅಡುಗೆಗೆ ಅರ್ಧ ಗಿಡ ಮಾಡಲಿಕ್ಕೆ ಅಂತ ಉಂಟ? ಸಾಧ್ಯ ಇಲ್ಲ ನೋಡಿ. ಒಂದೋ ಪೂರ್ತಿ ಅಡುಗೆ ಮಾಡಿ ನೀವು, ಇಲ್ಲ ಗಿಡ ಮಾಡಿ. ಅರ್ಧವನ್ನು ಅದಕ್ಕೆ ಅರ್ಧವನ್ನು ಅದಕ್ಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೇಗೋ ಹಾಗೆ ಗುರುವನ್ನು ಸ್ವೀಕಾರ ಮಾಡಿದಾಗ ನೀವು ಎಷ್ಟು ಇಷ್ಟಕ್ಕೆ ಅನ್ಕೊಂಡ್ರು ಕೂಡ ಇಷ್ಟಕ್ಕೆ ಇರೋದಿಲ್ಲ. ಅದು ಪೂರ್ತಿ ಆ ಒಂದು ಗುರುತ್ವ ಅನ್ನೋದು ಅದರ ಒಂದು ರೀತಿಯೇ ಹಾಗೆ ಅಂತ ಪ್ರಭಾವ ಬೀರ್ತದೆ. ವೈಯಕ್ತಿಕ ಜೀವನ ಹಾಳಾದರೆ ಅದು ಶಿಷ್ಯನ ಮೇಲೆ ಪರಿಣಾಮ ಬೀರ್ತದೆ. ಹಾಗಾಗಿ ವೈಯಕ್ತಿಕ ಜೀವನ ಹಾಳಾಗಲಿಕ್ಕೆ ಅವಕಾಶ ಕೊಡಬಾರದು. ನಮ್ಮ ಚಾರಿತ್ರ್ಯ ಇರ್ಬೋದು, ನಮ್ಮ ನಡವಳಿಕೆ ಇರ್ಬೋದು, ಚೆನ್ನಾಗಿರ್ಬೇಕು. ಶುದ್ಧಾಚಾರ ಅಂದ್ರೆ ಅದು. ಆಚಾರ ಅಂದ್ರೆ ಏನು? ಆಚರಣೆ ಅಂತ, ನಮ್ಮ ನಡವಳಿಕೆ ಅಂತ, ಅದು ವ್ಯವಸ್ಥಿತವಾಗಿರ್ಬೇಕು. ಆಚಾರ ಕೆಟ್ಟರೆ ವಿಚಾರವೂ ಕೆಡ್ತದೆ. ಅದೇ ನಾವು ಹೇಳಿದ್ದು, ಬಹಿರಂಗ ಕೆಡುಕಾದರೆ ಅಂತರಂಗವೂ ಕೆಡುಕಾಗ್ತದೆ. ಉದಾಹರಣೆಗೆ ಒಂದು ದುರ್ಗಂಧ ಬಂತು ಅಂತ ಅನ್ಕೊಳ್ಳಿ, ಅದು ಬಹಿರಂಗ. ಅದು ಮನಸ್ಸು ವಿಚಲಿತ ಆಗ್ತದೋ ಇಲ್ವೋ, ಮನಸ್ಸು ಅಸ್ತವ್ಯಸ್ತ ಆಗ್ತದೋ ಇಲ್ವೋ. ಒಂದು ದಾರುಣ ದೃಶ್ಯವನ್ನು ನೋಡ್ತೀರಿ, ಮನಸ್ಸು ವಿಚಲಿತ ಆಗ್ತದೋ ಇಲ್ವೋ, ಅದು ಬಹಿರಂಗ. ಪರಿಣಾಮ ಅಂತರಂಗದ ಮೇಲೆ ಹಾಗೆ ಆಗ್ತದೆ. ಸ್ನಾನ ಮಾಡ್ತೀರಿ, ಬಹಿರಂಗ ಅದು ಸ್ನಾನ ಮಾಡೋದು. ಆದರೆ ಸ್ನಾನ ಮಾಡ್ತಿದ್ದಾಗಿ ಮನಸ್ಸು ಒಂದು ರೀತಿ ಮಡಿಯಾಗ್ತದೆ, ಸಮಾಧಾನಕ್ಕೆ ಬರ್ತದೆ. ಮನಸ್ಸು ಶುದ್ಧತೆಯ ಭಾವ ಮನಸ್ಸಿಗೆ ಬರ್ತದೆ. ಸ್ನಾನ ಮಾಡದೇ ಇದ್ರೆ ಆ ಭಾವ ಮನಸ್ಸಿಗೆ ಬರೋದಿಲ್ಲ. ಇದು ಎರಡು ಪರಸ್ಪರ ಬಹಳಷ್ಟು ಸಂಬಂಧ ಇರತಕ್ಕಂಥದ್ದು. ನಾನು ಏನಾದ್ರು ಮಾಡ್ತೇನೆ ಅಂತಂದ್ರೆ ನಿನ್ನ ಮನಸ್ಸು ಏನಾದ್ರು ಆಗ್ತದೆ. ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಮನಸ್ಸು ಒಳ್ಳೇದಾಗ್ತದೆ, ಕೆಟ್ಟ ಕೆಲಸ ಮಾಡಿದ್ರೆ ಮನಸ್ಸು ಕೆಟ್ಟದಾಗ್ತದೆ. ಹಾಗಾಗಿ ಆಚರಣೆಗಳಿಗೆ
ತುಂಬಾ ಮಹತ್ವ ಕೊಟ್ಟಿರ್ತಕ್ಕಂಥದ್ದು. ಆಚರಣೆಗಳನ್ನ ಹಾಳು ಮಾಡ್ಕೊಳ್ಬಾರದು. ಆಚಾರ ವಿಚಾರ ಅದೇ ಅಂತರಂಗ ಮತ್ತು ಬಹಿರಂಗ ಅಂತಂದ್ರೆ. ಹಾಗಾಗಿ ಒಂದು ಕೆಟ್ಟರೆ ಮತ್ತೊಂದು ಕೆಡ್ತದೆ. ಅಂತರಂಗವು ಕೊಳಕಾದ್ರೆ ಬಹಿರಂಗವೂ ಕೊಳಕಾಗ್ತದೆ, ಬಹಿರಂಗವು ಕೊಳಕಾದ್ರೆ ಅಂತರಂಗವೂ ಕೂಡ ಕೊಳಕಾಗ್ತದೆ. ಹಾಗಾಗಿ ಬಹಿರಂಗವು ಕೆಡಬಾರದು. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಶಿಕ್ಷಕನಾದವನಿಗೆ ನುಡಿಯ ಮುಖ್ಯ. ಯಾವುದೇ ಗುರು, ಯಾವುದೇ ಶಿಕ್ಷಕ, ಅವನು ಇಲ್ಲಿಂದ ತಾನೆ ನನ್ನ ಉಪದೇಶಗಳು ಬಾಯಿಂದ ಬರಬೇಕಾಗಿರ್ತಕ್ಕಂಥದ್ದು ಅಂತ. ಈ ನುಡಿಗೆ ಶಕ್ತಿ ಬರಬೇಕಾದ್ರೆ ನಡೆ ಸರಿ ಇರಬೇಕಾಗ್ತದೆ. ಈ ನುಡಿ ನಡೆಗಳಲ್ಲಿ ತಾಳೆ ಇಲ್ಲದೆ ಇದ್ರೆ, ನಡೆ ನುಡಿಗಳು ಅಂತಃಕರಣ ಅವುಗಳಲ್ಲಿ ತಾಳೆ ಇಲ್ಲದೆ ಇದ್ರೆ ನುಡಿಗೆ ಶಕ್ತಿ ಇರೋದಿಲ್ಲ. ಒಂದೇ ಮಾತಲ್ಲಿ ಹೇಳೋದಾದ್ರೆ, ನಡೆಯೊಡನೆ ಇರುವ ನುಡಿಗೆ ಭೂಮಿ ತೂಕ. ನಡೆಯೊಡನೆ ಇರುವ ನುಡಿ, ನುಡಿದಂತೆ ನಡಿಬೇಕು, ನಡೆಯೋದನ್ನೇ ನುಡಿಬೇಕು. ಹಾಗಿದ್ದಾಗ ಆ ನಡೆಗೆ ಭೂಮಿ ತೂಕ ಅಂತ. ರಾಮಕೃಷ್ಣ ಪರಮಹಂಸರ ಒಂದು ಉದಾಹರಣೆ, ಬಹಳ ದೊಡ್ಡ ಅದ್ಭುತ ಕಥೆ ಅಂತೇನಲ್ಲ, ಆದರೆ ಅದ್ಭುತ ಸಂದೇಶ ಇದೆ ಆ ಕಥೆಯಲ್ಲಿ. ಒಂದು ದಿನ ಒಂದು ಅಜ್ಜಿ ಮೊಮ್ಮಗ ಜೋಡಿ ರಾಮಕೃಷ್ಣ ಪರಮಹಂಸರ ಬಳಿ ಬರ್ತಾರೆ. ಆ ಅಜ್ಜಿ ಪ್ರಣಾಮ ಮಾಡಿ ರಾಮಕೃಷ್ಣ ಪರಮಹಂಸರಿಗೆ ತನ್ನ ಮೊಮ್ಮಗನ ಕುರಿತು ಕಷ್ಟ ಹೇಳ್ಕೊಂಡ್ಲಂತೆ. ತಂದೆ ತಾಯಿ 5 ವರ್ಷ ಇದ್ದಾಗಲೇ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಬ್ಬಲಿ, ನನ್ನ ಮೊಮ್ಮಗ ನಾನೇ ಕಷ್ಟಪಟ್ಟು ಸಾಗ್ತಾ ಇರ್ತಕ್ಕಂಥದ್ದು, ಸಿಹಿ ತಿನ್ನೋ ಹುಚ್ಚು, ವಿಪರೀತ ಸಿಹಿ ತಿನ್ನೋದು, ಎಷ್ಟು ಅಷ್ಟು ಇಷ್ಟು ಅಂತಿಲ್ಲ, ಸಿಹಿ ತಿನ್ನೋದು ಅಂತ. ಪರಿಣಾಮ ಆರೋಗ್ಯ ಕೆಡ್ತಾ ಇದೆ. ವೈದ್ಯರುಗಳ ಬಳಿಗೆ ಮತ್ತೆ ಮತ್ತೆ ಹೋಗ್ತಕ್ಕಂಥ ಸಂದರ್ಭ ಬರ್ತಾ ಇದೆ. ವೈದ್ಯರುಗಳು ಹೇಳಿದ್ದಷ್ಟೇ, ಸಿಹಿ ತಿನ್ನೋದು ಬಿಡಿಸಿ ಅಂತ. ಹುಡುಗ ಕೇಳ್ತಾ ಇಲ್ಲ. ಯಾಕೆಂದ್ರೆ ಇವನು ಬಿಟ್ಟರು ಅದು ಬಿಡ್ಬೇಕಲ್ಲ, ಬಿಟ್ಟನೆಂದರು ಬಿಡದಿ ಮಾಯೆ. ಹಾಗೆ ಸಿಹಿಯನ್ನು ಹುಡುಗ ಬಿಡ್ತಾ ಇದ್ದಾನ ಪಾಪ, ಆದ್ರೆ ಸಿಹಿ ಅವನನ್ನು ಬಿಡ್ತಾ ಇಲ್ಲ. ಹಾಗಾಗಿ ವೈದ್ಯರು ಹೇಳಿದ ಮಾತಿಗೆ ಅವನೇನು ಬಿಡ್ತಾ ಇಲ್ಲ. ನಿಮ್ಮ ಬಳಿ ಯಾಕೆ ಕರ್ಕೊಂಡು ಬಂದಿದ್ದು ಅಂದ್ರೆ, ನಿಮ್ಮ ಮೇಲೆ ಅವನಿಗೆ ಅಪಾರ ಗೌರವ, ಪರಮಹಂಸರ ಕುರಿತು ಆ ಚಿಕ್ಕ ಹುಡುಗರಿಗೂ ಕೂಡ ಅಪಾರ ಗೌರವ ಅಂತ. ನಿಮ್ಮ ಮಾತು ಕೇಳ್ತಾನೆ, ಒಂದು ಮಾತು ನೀವು ಹೇಳಿ, ಸಿಹಿ ಬಿಡಿಸಬಾರ್ದ? ಪರಮಹಂಸರು ಏನ್ ಹೇಳ್ಬೇಕು? ಏನಪ್ಪ ಸಿಹಿ ಬಿಡು ಅಂತಂದ್ರೆ ಮುಗಿತಲ್ವಾ? ಅವ್ರು ಹೇಳಲಿಲ್ಲ ಹಾಗೆ ಅಂತ. 1 ತಿಂಗಳು ಬಿಟ್ಟು ಬಾ ಅಂತ ಹೇಳಿದಂತೆ. 1 ತಿಂಗಳು ಕಳೆದು ಬಾ ಅಂತ. ಯಾಕೆ ಅಂತ ಅರ್ಥ ಆಗಿರಲಿಲ್ಲ ಆ ಅಜ್ಜಿಗೆ. ಗುರುಗಳು ಹೇಳಿದ್ದು ಅಂತ ಆಕೆ ವಾಪಸ್ ಹೋಗ್ತಾಳೆ. 1 ತಿಂಗಳು ಕಳೆದು ಮರಳಿ ಬರ್ತಾಳೆ. ಆ ಮಗುವನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಪ್ರೀತಿಯಿಂದ ಪರಮಹಂಸರು ಸಿಹಿಯನ್ನು ಬಿಡಬೇಕು ಯಾಕೆ ಅನ್ನೋದನ್ನು ವಿವರಿಸ್ತಾರೆ. ನೋಡು, ಶರೀರ ಮಾಧ್ಯಮ ಕರು ಧರ್ಮ ಸಾಧನ. ಶರೀರ ಇದ್ದೇ ಮತ್ತೆ ಅಲ್ಲ, ಶರೀರವೇ ಶಿಥಿಲವಾದ್ರೆ ಜೀವನದಲ್ಲಿ ಯಾವ ಸುಖವೂ ಇಲ್ಲ, ಯಾವ ಸಾಧನೆಯೂ ಇಲ್ಲ. ದೇವರು ಕೊಟ್ಟಿದ್ದು ದೊಡ್ಡ ಆಸ್ತಿ ಇದು, ದೊಡ್ಡ ಸಂಪತ್ತು ಇದು. ಚೆನ್ನಾಗಿ ನೋಡ್ಕೊಳ್ಬೇಕು, ಹಾಳು ಮಾಡ್ಕೊಳ್ಬಾರದು. ನೋಡಿ, ಈಗಲೇ ಎಷ್ಟು ಹಾಳಾಗಿದೆ ನಿನ್ನ ಶರೀರ, ಇನ್ನೂ ಸಿಹಿ ತಿಂದ್ರೆ ಯಾತಕ್ಕೆ ಬರಬೇಕು? ಬಹಳ ಪ್ರೀತಿಯಿಂದ ಬಹಳ ಚೆನ್ನಾಗಿ ಅವನಿಗೆ ತಿಳಿಸಿ ಹೇಳಿ ಪರಮಹಂಸರು ಒಪ್ಪಿಸ್ತಾರೆ ಸಿಹಿ ಬಿಡ್ಲಿಕ್ಕೆ. ಆದ್ರೆ ಆ ಅಜ್ಜಿ ಮುಖದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ. ಅಜ್ಜಿ ಬಂದು ಕೆಲಸ ಆಗಿದೆ, ಆದ್ರೆ ಪ್ರಶ್ನಾರ್ಥಕ ಚಿಹ್ನೆ ಹೋಗಿಲ್ಲ. ಏನೋ ನೆಪ ಹಚ್ಚಿ ಆ ಮಗುವನ್ನು ಆ ಕಡೆ ಕಳಿಸ್ಕೊಟ್ಟು ಸ್ವಲ್ಪ ಪ್ರತ್ಯೇಕ ಏಕಾಂತ ಮಾತಾಡುವಂತ ಅವಕಾಶ ಮಾಡಿಕೊಂಡು ಆ ಹೆಣ್ಮಗಳು, ಆ ಅಜ್ಜಿ ಪರಮಹಂಸರನ್ನ ಕೇಳ್ತಾಳೆ, ಇದನ್ನು 1 ತಿಂಗಳು ಹಿಂದೆ ಹೇಳ್ಬೋದಾಗಿತ್ತಲ್ಲ ನೀವು, ಆವತ್ತು ಬಂದಾಗಲೇ ನೀವು ಹೇಳಿದ್ರಾಗ್ತಿತ್ತಲ್ಲ, ಇದನ್ನ 1 ತಿಂಗಳು ಯಾಕೆ, ಪ್ರತೀಕ್ಷೆ ಯಾಕೆ ಇದು ಅಂತ. ಅದಕ್ಕೆ ಪರಮಹಂಸರು ಹೇಳಿದ್ರಂತೆ, ನನಗೂ ಸಿಹಿ ತಿನ್ನೋ ಹುಚ್ಚು ತುಂಬಾ ಇದೆ, ನಾನು ತುಂಬಾ ಸಿಹಿ ತಿಂತೇನೆ. ನಾನೇ ಬಿಡದಿದ್ರೆ ಆ ಹುಡುಗನಿಗೆ ಹೇಳಲಿಕ್ಕೆ ನನಗೆ ಎಲ್ಲಿಂದ ಅಧಿಕಾರ? ಹಾಗಾಗಿ 1 ತಿಂಗಳು ನಾನು ಸಾಧನೆ ಮಾಡಿದೆ. ಪ್ರತಿದಿನ ಪ್ರಯತ್ನ ಪಟ್ಟು ಸಿಹಿ ಎಲ್ಲವನ್ನು ತ್ಯಾಗ ಮಾಡಿ 1 ತಿಂಗಳು, ಆ ತ್ಯಾಗದ 1 ತಿಂಗಳು ಕಳೆದ ಮೇಲೆ ಈಗ ನನಗೆ ಅಧಿಕಾರ ಬಂತು, ನನ್ನ ನುಡಿಗೆ ಶಕ್ತಿ ಬಂತು, ಸಿಹಿಯನ್ನು ಬಿಡು ಅನ್ನೋ ನನ್ನ ನುಡಿಗೆ ಶಕ್ತಿ ಬಂತು. ಹಾಗಾಗಿ ಇವತ್ತು ನಾನು ಉಪದೇಶ ಮಾಡ್ತಾ ಇರ್ತಕ್ಕಂಥದ್ದು ಅಂತ. ಪರಮಹಂಸರ ಈ ಮಾತಿನಲ್ಲಿ ಸಮಸ್ತ ಗುರು ವೃಂದಕ್ಕೆ, ಸಮಸ್ತ ಶಿಕ್ಷಕ ವೃಂದಕ್ಕೆ ಬಹಳ ದೊಡ್ಡ ಸಂದೇಶ ಇದೆ. ನನ್ನ ಲೈಫ್ ಏನಾದರೂ ಆಗಲಿ, ನಾನು ಮಾಡೋ ಪಾಠ ಸರಿ ಇದೆಯೋ ಇಲ್ವೋ ಅನ್ನೋದು ಹೋಯ್ತು ಅಂತ. ಯಾಕೆಂದ್ರೆ ನಿನ್ನ ಬದುಕೇ ನಿನ್ನ ವಿದ್ಯಾರ್ಥಿಗೆ ಪಾಠ. ನೀನು ಹೇಗಿರ್ತೀಯ, ನೀನು ಯಾವಾಗ ಹೇಳ್ತೀಯ, ಯಾವಾಗ ಮಲಗ್ತೀಯ, ಏನ್ ತಿಂತೀಯ, ಏನ್ ಬಿಡ್ತೀಯ, ಇದೆಲ್ಲವೂ ಪರಿಣಾಮ ಬೀರ್ತದೆ ಮಗುವಿನ ಮೇಲೆ. ಅಂದಮೇಲೆ ನೀನು ನಿನ್ನ ವೈಯಕ್ತಿಕ ಜೀವನವನ್ನು ಚೆನ್ನಾಗಿಟ್ಕೊಳ್ಳೇಬೇಕು. ಅಯ್ಯೋ ಈ ಉದ್ಯೋಗ ಬೇಡ ಹಾಗಾದ್ರೆ ಅಂತನ್ಬೇಡಿ. ಆ ನೆಪದಲ್ಲಿ ನಿಮ್ಮ ವೈಯಕ್ತಿಕ ಜೀವನ ಒಳ್ಳೇದಾಗ್ತದೆ. ಗುರುತ್ವ ಅನ್ನೋದು ಯಾಕೆ ಆದರ್ಶ ಅಂದ್ರೆ, ಯಾಕೆ ಶ್ರೇಷ್ಠ ಅಂದ್ರೆ, ಈ ನೆಪದಲ್ಲಿ
ನಾವು ನಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಿಕೊಳ್ತೇವೆ ಅಂತ. ಹಾಗಾಗಿ ನಡೆ ನುಡಿ, ಸಾಧನೆ, ಶೋಧನೆ, ಬೋಧನೆ. ನಮ್ಮ ಉಪಾಧ್ಯಾಯರು ನಮಗೆ ಈ ಮಾತುಗಳನ್ನು ಯಾವಾಗಲೂ ಹೇಳ್ತಾ ಇದ್ರು. ಸಾಧನೆಯ ಫಲವಾಗಿ ಶೋಧನೆ, ಸತ್ಯ ಶೋಧನೆ ಆಗ್ತದೆ. ಅದಾದ ಬಳಿಕ ಬೋಧನೆ ಮಾಡು. ಈ ಸಾಧನೆ ಶೋಧನೆ ಇಲ್ಲದೇ ಇರೋ ಬೋಧನೆ ಅದೇನು ಬೋಳದು, ಟೊಳ್ಳೋದು, ಅದರೊಳಗೆ ಅಂತಃಸತ್ವ ಇಲ್ಲ ನೋಡಿ. ಹಾಗಾಗಿ ಹಿಂದೆ ಸಾಧನೆ, ಅದರ ಮುಂದೆ ಶೋಧನೆ, ಸಾಧನೆಯ ಫಲವಾಗಿ ಸತ್ಯ ಶೋಧನೆ, ಆ ಬಳಿಕ ಬೋಧನೆ. ಬೋಧನೆ ಹಿಂದೆ ಇವೆರಡು ಇದ್ದಾಗ ತುಂಬಾ ಶಕ್ತಿ ಕೊಡ್ತಕ್ಕಂಥದ್ದು ಎಂಬುದಾಗಿ ತಿಳಿದವರು ಹೇಳಿದ್ದಾರೆ. ಅದಿರಲಿ, ಮುಖ್ಯವಾಗಿ ಯಾವುದೇ ಶಿಕ್ಷಕ ಗಮನಿಸಿಕೊಳ್ಬೇಕಾಗಿರೋದು ಅವನ ಆಕ್ಷನ್ಸ್, ಅವನ ಕ್ರಿಯೆಗಳು, ಅವನ ಚಟುವಟಿಕೆಗಳು, ಅವನ ಕಾರ್ಯಗಳು, ಅವು ತಾನಾಗಿ ಪಾಠವಾಗಿರ್ತವೆ ವಿದ್ಯಾರ್ಥಿಗೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ವ್ಯವಹಾರ ಮಾಡಿದಾಗ ಗುರುವಿನ ಬದುಕು ಸೊಗಸು, ಶಿಷ್ಯನ ಬದುಕು. ಹರೇ ರಾಮ.